ಸೊ ಇಲ್ಲಿವರೆಗೂ ನಾವು ಏನೇನು ಡಿಸ್ಕಸ್ ಮಾಡಿದ್ದೀವಿ ಅಂತಂದರೆ VPC ಅಂದ್ರೆ ಏನು, IGW ಅಂದ್ರೆ ಏನು, ರೌಟಿಂಗ್ ಟೇಬಲ್ ಅಂದ್ರೆ ಏನು, ಸಬ್ನೆಟ್ ಅಂದ್ರೆ ಏನು, ಮತ್ತೆ EC2 ಅಂದ್ರೆ ಏನು, EC2ನ ಹೇಗೆ ಕ್ರಿಯೇಟ್ ಮಾಡೋದು, ಇಷ್ಟು ಇಲ್ಲಿವರೆಗೆ ನಾವು ಡಿಸ್ಕಸ್ ಮಾಡಿದ್ದೀವಿ. ಓಕೆ, ಈಗ ಒಂದು HTTP ಸರ್ವರ್ ಯಾವ ಥರ ವೆಬ್ಬಲ್ಲಿ ಹೋಸ್ಟ್ ಮಾಡೋದು ಅಂತ ನೋಡೋಣ. ಓಕೆ, ಸೊ ಮೊದಲನೇದಾಗಿ VPCಯನ್ನು ಕ್ರಿಯೇಟ್ ಮಾಡಬೇಕು. ಸೊ ನಿಮಗೆಲ್ಲ ಗೊತ್ತಿದೆ VPCನ ಯಾವ ಥರ ಕ್ರಿಯೇಟ್ ಮಾಡಬೇಕು ಅಂತ. ಮೈ VPC ರೇಂಜ್ ಏನು ತಗೊತಾ ಇದ್ದೀನಿ ಅಂತಂದರೆ 10.0.0.10.0.0/16. ಸೊ VPCನ ಕ್ರಿಯೇಟ್ ಮಾಡಿ. ಸಬ್ನೆಟ್ ನೆಕ್ಸ್ಟು ಸಬ್ನೆಟ್ನ ಕ್ರಿಯೇಟ್ ಮಾಡಿ. ಯಾವ VPC ಕ್ರಿಯೇಟ್ ಮಾಡಬೇಕು? ಮೈ VPC. ಮೈ ಸಬ್ನೆಟ್ ಅವೈಲಬಿಲಿಟಿ ಝೋನ್ ಫಸ್ಟ್ ಕೊಡ್ತಿದ್ದೀನಿ 10.0.0./24 created subnet. Next to routing table RT ನೆಕ್ಸ್ಟ್ ಏನು ಕ್ರಿಯೇಟ್ ಮಾಡಬೇಕು? IGW. ಇದನ್ನು VPCಗೆ ಅಟ್ಯಾಚ್. ಓಕೆನಾ? ನೆಕ್ಸ್ಟು ರೌಟಿಂಗ್ ಟೇಬಲಲ್ಲಿ ರೋಡ್ಸ್ ಮತ್ತು ಸಬ್ನೆಟ್ ಅಸೋಸಿಯೇಷನ್ ಮಾಡಬೇಕು. IGW ಕ್ರಿಯೇಟ್ ಮಾಡಿದ್ದೀವಿ ಅದು. Subnet association, edit subnet association. ಸೊ VPC ಕ್ರಿಯೇಟ್ ಆಯಿತು, ಸಬ್ನೆಟ್ ಕ್ರಿಯೇಟ್ ಆಯಿತು, ರೌಟಿಂಗ್ ಟೇಬಲ್ ಕ್ರಿಯೇಟ್ ಆಯಿತು, ಮತ್ತು ಇಂಟರ್ನೆಟ್ ಗೇಟ್ವೇ ಕ್ರಿಯೇಟ್ ಆಯಿತು. ನೆಕ್ಸ್ಟ್ ಏನು ಮಾಡೋದು? ಸೊ EC2 ಇನ್ಸ್ಟೆನ್ಸ್ನ ಕ್ರಿಯೇಟ್ ಮಾಡೋಣ. ಓಕೆ, ನೆಕ್ಸ್ಟ್ ಏನು ಮಾಡೋದು? EC2 ಇನ್ಸ್ಟೆನ್ಸ್ನ ಕ್ರಿಯೇಟ್. ಲಾಂಚ್ EC2 ಇನ್ಸ್ಟೆನ್ಸ್. ಮೈ ಫಸ್ಟ್ ಸರ್ವರ್ ಯಾವ ವಯಸ್ಸು? ನಾನು ಲಿನಕ್ಸ್ ತಗೊತಾ ಇದ್ದೀನಿ, T2 ಮೈಕ್ರೋ ತಗೊತಾ ಇದ್ದೀನಿ, ಕೀಪೇ ಆಲ್ರೆಡಿ ಇದೆ, ಸೊ ಇದು ತಗೊತಿದ್ದೀನಿ. ಯಾವ ನೆಟ್ವರ್ಕಲ್ಲಿ? ಮೈ VPCಲಿ, ಮೈ ಸಬ್ನೆಟ್ಟಲ್ಲಿ. ಪಬ್ಲಿಕ್ IP ಅಡ್ರೆಸ್ ನಮಗೆ ಬೇಕಲ್ಲ, ವೆಬ್ ಅಪ್ಲಿಕೇಶನ್ ಜೊತೆ ಕನೆಕ್ಟ್ ಮಾಡಬೇಕು ಅಂತಂದರೆ, ಸೊ ಅದಕ್ಕೆ ಇದನ್ನ ಎನೇಬಲ್ ಮಾಡಿ.
ಓಕೆ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮ್ಗೆ ಹೇಳಿದೆ SSH ಏನಕ್ಕೆ ಯೂಸ್ ಮಾಡ್ತೀವಿ ಅಂತ. ಸೊ ಅದನ್ನ ನೆಕ್ಸ್ಟ್ ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ, ಒಂದು ನಿಮಿಷ. ಲಾಂಚ್ ಎಸಿಟ್ ಇನ್ಸ್ಟೆನ್ಸ್. ಸೊ EC2 ಇನ್ಸ್ಟೆನ್ಸ್ ಕ್ರಿಯೇಟ್ ಆಗಿದೆ. ಕನೆಕ್ಟ್ ಮಾಡೋಣ. ಇಲ್ಲಿದೆ ನೋಡಿ SSH, ನೆನ್ಪಿಟ್ಕೊಳ್ಳಿ SSH ಜಸ್ಟ್ ಹೇಳ್ತೀನಿ ಈಗ. ಸೊ ಇಲ್ಲಿ ಬಂದು ಡೌನ್ಲೋಡ್ಸ್, I show you one connect. Yes. Connect ಆಯ್ತಾ? ಸೊ ಇನ್ಸ್ಟೆನ್ಸ್ ನ ಕ್ರಿಯೇಟ್ ಮಾಡೋದು ಎಲ್ರಿಗೂ ಗೊತ್ತು. ಸೊ ಇವಾಗ ಏನ್ ಮಾಡೋಣ ಅಂತಂದ್ರೆ, ಒಂದು HTTP ವೆಬ್ಸೈಟ್ ಅಂದ್ರೆ HTTP ಯಾವ ತರ ಹೋಸ್ಟ್ ಮಾಡೋದು ಸರ್ವರ್ನ ಅನ್ನೋದು ನೋಡೋಣ. ಸೊ ಈಗ HTTP ಸರ್ವರ್ನ ಯಾವ ತರ ಹೋಸ್ಟ್ ಮಾಡೋದು ಅಂತ ನೋಡೋಣ. ಫಸ್ಟ್ ಏನ್ ಮಾಡಬೇಕು ಅಂತಂದ್ರೆ, ಸಿಸ್ಟಮ್ನ ಅಪ್ಡೇಟ್ ಮಾಡಬೇಕು. ಸಿಸ್ಟಮ್ನ ಅಪ್ಡೇಟ್ ಮಾಡಬೇಕು ಅಂತಂದ್ರೆ ಕಮಾಂಡ್ ಯಾವುದು ಅಂತಂದ್ರೆ sudo yum ಅಪ್ಡೇಟ್ ಆಗಿದೆ. ನೆಕ್ಸ್ಟ್ ಏನ್ ಮಾಡಬೇಕು, HTTP ನ ನಾವು ಸರ್ವರ್ನ ಇನ್ಸ್ಟಾಲ್ ಮಾಡಬೇಕು. ಸೊ ಇನ್ಸ್ಟಾಲ್ ಮಾಡಬೇಕು ಅಂತಂದ್ರೆ, ಸೊ ನಿಮಗೆ ಕಮಾಂಡ್ ಯಾವ್ದಪ್ಪ, HTTP ನ ಇನ್ಸ್ಟಾಲ್ ಮಾಡಬೇಕು ಅಂತಂದ್ರೆ ನಿಮಗೆ ಕಮಾಂಡ್ ಯಾವುದು ಅಂತ ನಾನು ಹೇಳ್ತೀನಿ, ಓಕೆನಾ. sudo yum install httpd -y. So this is the command to install HTTP. So enter. ಸೊ HTTP ಇನ್ಸ್ಟಾಲ್ ಆಗಿದೆ ಇಲ್ಲ ಅಂತ ಯಾವ ತರ ಚೆಕ್ ಮಾಡಬಹುದು ಅಂತ ಹೇಳ್ತೀನಿ. cd ಬನ್ನಿ, cd/ ಬನ್ನಿ, ls ಮಾಡಿ, ಒಂದು ನಿಮಿಷ ಕ್ಲಿಯರ್ ಮಾಡ್ತೀನಿ. ಸೊ ls ಮಾಡಿ, ವ್ಯಾರ್ ಅಂತ ಇದೆಯಲ್ಲ, ಸೊ ಈ ವ್ಯಾರ್ ಒಳಗಡೆ ಹೋಗ್ಬೇಕಾಗತ್ತೆ. cd ವ್ಯಾರ್ ಅಂತ ಅಂದ್ರೆ ಒಳಗಡೆ ಹೋಗ್ಬೇಕು. ls ಮಾಡಿ. ಸೊ ಇಲ್ಲಿ www ಅಂತ ಕಾಣ್ತಾ ಇದೆ ತಾನೆ. ಸೊ HTTP ಅನ್ನೋದು ಏನಾಗಿದೆ ಅಂತಂದ್ರೆ ಇನ್ಸ್ಟಾಲ್ ಆಗಿದೆ ಸರ್ವರ್ ಅಂತ. ಸೊ cd ಒಳಗಡೆ ಹೋದ್ರೆ ನಿಮ್ಗೆ ಮತ್ತೆ ls ಮಾಡಿ, HTML ಅಂತ ಬರುತ್ತೆ, cd html ಅಂತ ಕೊಡಿ. ಓಕೆ. ಸೊ ls ಮಾಡಿದ್ರೆ ಏನೂ ಇಲ್ಲ. ಸೊ ನಾವಿವಾಗ ಕ್ರಿಯೇಟ್ ಮಾಡಬೇಕು. ಯಾವ ತರ ಕ್ರಿಯೇಟ್ ಮಾಡೋದು ಅಂತಂದ್ರೆ, vim ಓಕೆ index ಡಾಟ್ html ಅಂತ ಕೊಟ್ಟು ಎಂಟರ್ ಕೊಟ್ರೆ
H1. Welcome to ST Tech. ಸೊ ಇವಾಗ ಏನಾಯ್ತು ಅಂತಂದ್ರೆ ನಾವು ಒಂದು index.html ನ ಕ್ರಿಯೇಟ್ ಮಾಡಿದ್ವಿ. ಓಕೆನಾ? ಸೊ ವೆಲ್ಕಮ್ ಟು ST Tech ವೆಬ್ ವೈಬ್ ಅಂತ ಬಂತು. ಸೊ ಇದು ಇದೆ ಅಲ್ಲ, ಇದು ವೆಲ್ಕಮ್ ಟು ST Tech ವೈಬ್ ನನ್ಗೆ ಎಲ್ಲಿ ಬರ್ಬೇಕಪ್ಪ ಅಂತಂದ್ರೆ ಗೂಗಲ್ ಅಲ್ಲಿ ಬರಬೇಕು. ಸೊ ಇಲ್ಲಿ ಯಾವ ತರ ಬರುತ್ತೆ, ನಾನು ನನ್ನ ಈ ಪಬ್ಲಿಕ್ IP ಅಡ್ರೆಸ್ ಅನ್ನ ಇಲ್ಲಿ ಪೇಸ್ಟ್ ಮಾಡಿದ್ರೆ ನನ್ಗೇನ್ ಬರ್ಬೇಕು ಅಂತಂದ್ರೆ ESG ವೆಲ್ಕಮ್ ಟು ST Tech ವೆಬ್ ವೈಬ್ ಅಂತ ಬರಬೇಕು. ಸೊ ಅದಕ್ಕಿಂತ ಮುಂಚೆ ನೀವೇನ್ ಮಾಡ್ಬೇಕು ಅಂತಂದ್ರೆ HTTP ಸರ್ವರ್ ಸ್ಟಾರ್ಟ್ ಮಾಡಬೇಕು. ಓಕೆ, ಅದಕ್ಕೆ ಕಮಾಂಡ್ ಏನಪ್ಪ ಅಂತಂದ್ರೆ SYSTEM ಸಿಸ್ಟಮ್ CTL ಕಂಟ್ರೋಲ್ ಸಿಸ್ಟಮ್ ಕಂಟ್ರೋಲ್ ಸ್ಟಾರ್ಟ್ ಮಾಡಬೇಕು. ಏನು ಸ್ಟಾರ್ಟ್ ಮಾಡಬೇಕು? HTTP SYS ಸಿಸ್ಟಮ್ ಕಂಟ್ರೋಲ್ ಸ್ಟಾರ್ಟ್ HTTPD ಸ್ಟಾರ್ಟ್ ಆಗಿದೆ. ಸೊ ಆಮೇಲೆ ಎನೇಬಲ್ ಮಾಡಬೇಕಿನ್ನ ಓಕೆ. ಸೊ ಇದು ಸ್ಟಾರ್ಟ್ ಆಗಿದೆಯೋ ಇಲ್ಲ ಅಂತ ಚೆಕ್ ಮಾಡೋದು ಯಾವ ತರ ಅಂತಂದ್ರೆ ಸ್ಟೇಟಸ್ನ ಚೆಕ್ ಮಾಡ್ಬೇಕಾಗುತ್ತೆ. ಅದು ಯಾವ ತರ ಅಂತಂದ್ರೆ ಹೇಳ್ತೀನಿ. STATUS. ಸೊ ಸ್ಟೇಟಸ್ ಏನಿದೆ? ಆಕ್ಟಿವ್ ರನ್ನಿಂಗ್ ಅಲ್ಲಿದೆ. ಸೊ ನಮ್ಮ ವೆಬ್ಸೈಟು ಇವಾಗ ನಾವು ಇಲ್ಲಿ ಪಬ್ಲಿಕ್ IP ಅಡ್ರೆಸ್ ಹಾಕಿದ್ರೆ ಬರಬೇಕು. ಓಕೆನಾ? ಚೆಕ್ ಮಾಡೋಣ. ಸ್ವಲ್ಪ ಇದೆ. ಸೊ ಇದೇ ತರ ಬರುತ್ತೆ ಅದು. ಈಗ ದ ಸೈಟ್ ಕಾಂಟ್ ಬಿ ರೀಚ್ಡ್ ಅಂತ ಬರುತ್ತೆ. ಏನಕ್ಕೆ ಔಟ್ಪುಟ್ ಬರಲ್ಲ ಅಂತ ಅಂದ್ರೆ ಆವಾಗಲೇ ನಾನು ನಿಮ್ಗೊಂದು ಇದು ಹೇಳಿದ್ದೆ ಕರೆಕ್ಟಾ, SSH ಪೋರ್ಟ್ ಅಂತ. ಸೊ ಆ ಕಾನ್ಸೆಪ್ಟ್ನ ಈಗ ಹೇಳ್ತೀನಿ. ಸೆಕ್ಯೂರಿಟಿ ಗ್ರೂಪ್ ಅಂದ್ರೆ ಏನು ಅಂತ ನೋಡೋಣ. ಸೆಕ್ಯೂರಿಟಿ ಗ್ರೂಪ್ ಅಂತ ಅಂದ್ರೆ ಏನಪ್ಪಾ ಅಂತಂದ್ರೆ ಯಾವುದೇ ಒಂದು ಇಂಟರ್ನೆಟ್ ಇಂದ ಟ್ರಾಫಿಕ್ ಬರ್ತಾ ಇದೆ ಅಂತಂದ್ರೆ ಅದು IGW ಬರುತ್ತೆ. IGW ಇಂದ ರೌಟಿಂಗ್ ಟೇಬಲ್ಗೆ ಬರುತ್ತೆ. ರೌಟಿಂಗ್ ಟೇಬಲ್ ಇಂದ ಸಬ್ನೆಟ್ಗೆ ಬರುತ್ತೆ. ಸಬ್ನೆಟ್ ಇಂದ EC2 ಇನ್ಸ್ಟೆನ್ಸ್ ಒಳಗಡೆ ಬರುತ್ತೆ. ಪ್ರತಿಯೊಂದು EC2 ಇನ್ಸ್ಟೆನ್ಸ್ಗೆ ಒಂದು ಸೆಕ್ಯೂರಿಟಿ ಗ್ರೂಪ್ ಇರುತ್ತೆ. ಅದಕ್ಕೆ ಫೈರ್ವಾಲ್ ಅಂತ ಕರಿತೀವಿ ಮತ್ತೆ ಸೆಕ್ಯೂರಿಟಿ ಗ್ರೂಪ್ ಅಂತ ಕರಿತೀವಿ. ಪ್ರತಿಯೊಂದು EC2 ಇನ್ಸ್ಟೆನ್ಸ್ ಇದೆಯಲ್ಲ, ಈ EC2 ಇನ್ಸ್ಟೆನ್ಸ್ಗೆ ಸೆಕ್ಯೂರಿಟಿ ಗ್ರೂಪ್ ಅಂತ ಇರುತ್ತೆ. ಸೊ ಈ ಸೆಕ್ಯೂರಿಟಿ ಗ್ರೂಪ್ ಕನೆಕ್ಟ್ ಮಾಡಬೇಕು ಅಂತಂದ್ರೆ ನಮ್ಮ ಲೋಕಲ್ ಹೋಸ್ಟ್ ಮಿಷಿನ್ಗೆ ಕನೆಕ್ಟ್ ಮಾಡಬೇಕು ಅಂತಂದ್ರೆ ಲೋಕಲ್ ಮಿಷಿನಲ್ಲಿ ಪೋರ್ಟ್ ನಂಬರ್ SSH 22 ಎನೇಬಲ್ ಇರಬೇಕು. ಪೋರ್ಟ್ ನಂಬರ್ 22
ಎನೇಬಲ್ ಇರಬೇಕು. ಈ ಲಿನಕ್ಸ್ ಅಂದರೆ ಈ EC2 ಇನ್ಸ್ಟೆನ್ಸ್ಗೆ ಕನೆಕ್ಟ್ ಮಾಡಬೇಕು ಅಂತಂದರೆ ಪೋರ್ಟ್ ನಂಬರ್ 22 ಎನೇಬಲ್ ಇರಬೇಕು. ಅದೇ ರೀತಿ ನೀವು ಅಪ್ಲಿಕೇಶನ್ ಇಲ್ಲಿ ರನ್ ಆಗಬೇಕು ಅಂತಂದರೆ ಸೆಕ್ಯೂರಿಟಿ ಗ್ರೂಪ್ ಯಾವುದು ಎನೇಬಲ್ ಇರಬೇಕು ಅಂತಂದರೆ ಪೋರ್ಟ್ ನಂಬರ್ 80. ವೆಬ್ ಅಪ್ಲಿಕೇಶನ್ ಇಲ್ಲಿ ರನ್ ಆಗಬೇಕು ಅಂತಂದರೆ ಪೋರ್ಟ್ ನಂಬರ್ 80. ಅದೇ ರೀತಿ ಇದಕ್ಕೆ ಕನೆಕ್ಟ್ ಆಗಬೇಕು ಅಂತಂದರೆ ಯಾವುದೇ ಒಂದು ಸರ್ವರ್ ಲಿನಕ್ಸ್ ಸರ್ವರ್ ಕನೆಕ್ಟ್ ಆಗಬೇಕು ಅಂತಂದರೆ ಪೋರ್ಟ್ ನಂಬರ್ 22 ಎನೇಬಲ್ ಇರಬೇಕು. ಯಾವ ಥರ ತೋರಿಸ್ತೀನಿ ನೋಡಿ. ಸೊ EC2 ಇನ್ಸ್ಟೆನ್ಸ್ಗೆ ಬರೋಣ. ಇನ್ಸ್ಟೆನ್ಸ್ my instance security ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಇನ್ಬೌಂಡ್ ಅಂತ ಇದೆನಾ, ಮತ್ತೆ ಔಟ್ಬೌಂಡ್ ರೋಲ್ ಅಂತ ಇದೆ. ಅದನ್ನ ಹೇಳ್ತೀನಿ ಯಾವ ಥರ ಇನ್ಬೌಂಡ್ ಸೆಕ್ಯೂರಿಟಿ ಗ್ರೂಪ್ ಹೇಳುವಾಗ ಹೇಳ್ತೀನಿ. ಸೊ ಇನ್ಬೌಂಡ್ ರೂಲ್ ಅಂತಂದ್ರೆ ಟ್ರಾಫಿಕ್ ಔಟ್ಸೈಡ್ ಇಂದ, ಓಕೆ, ಯಾವುದೇ ಟ್ರಾಫಿಕ್ ಸಿಗ್ನಲ್ ಇಲ್ಲಿಂದ EC2 ಇನ್ಸ್ಟೆನ್ಸ್ಗೆ ಬರುತ್ತಲ್ಲ, ಇದಕ್ಕೆ ನಾವು ಇನ್ಬೌಂಡ್ ಟ್ರಾಫಿಕ್ ಸಿಗ್ನಲ್ ಅಂತ ಹೇಳ್ತೀವಿ. ಔಟ್ಬೌಂಡ್ ಅಂತಂದ್ರೆ ಇಲ್ಲಿಂದ ಹೋಗೋ ಟ್ರಾಫಿಕ್ಗೆ ನಾವು ಔಟ್ಬೌಂಡ್ ಟ್ರಾಫಿಕ್ ಅಂತೀವಿ. ಓಕೆ, ಸೊ ನಾವೀಗ ಇನ್ಬೌಂಡ್ ಟ್ರಾಫಿಕ್ ಸಿಗ್ನಲ್ನ ಅಪ್ಡೇಟ್ ಮಾಡಬೇಕು. ಇಲ್ಲಿ ನೋಡಿ SSH ಅಂತ ಇದೆನಾ, ಯಾವ ಪೋರ್ಟ್ ಇದೆ 22. ಸೊ ಈ SSH ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದ್ರೆ ಟು ಕನೆಕ್ಟ್ ಎ ಲಿನಕ್ಸ್ ಸರ್ವರ್. ನಾವು ಪೋರ್ಟ್ ನಂಬರ್ 22ನ ಯೂಸ್ ಮಾಡ್ತೀವಿ. ಸೊ ಈಗ ವೆಬ್ಸೈಟ್ನ ಕನೆಕ್ಟ್ ಮಾಡಬೇಕು. ಆವಾಗ HTTP ಪೋರ್ಟ್ ನಂಬರ್ ಆಟೋಮೆಟಿಕಲಿ 80 ಆಗುತ್ತೆ. ನಾವಿಲ್ಲಿ ಇದು ಕೊಡ್ತೀವಿ. ಏನಕ್ಕೆ ಇದು ಕೊಡ್ತೀವಿ ಅಂತಂದರೆ ಯಾರಾದರೂ ಕೂಡ ನನ್ನ ವೆಬ್ಸೈಟ್ನ ಆಕ್ಸೆಸ್ ಮಾಡ್ಕೋಬೋದು ಅವರವರ ಸಿಸ್ಟಮಲ್ಲಿ ಅನ್ನೋದಕ್ಕೆ. ನಿಮ್ಮದೇ ಪರ್ಟಿಕ್ಯುಲರ್ ಆಗಿ ಪಬ್ಲಿಕ್ IP ಅಡ್ರೆಸ್ ಕೊಟ್ಟರೆ ನಿಮ್ಮದು ಮಾತ್ರ ಆಕ್ಸೆಸ್ ಮಾಡ್ಬೋದು, ನೀವು ಮಾತ್ರ ಆಕ್ಸೆಸ್ ಮಾಡ್ಕೋಬೋದು. 00 ಎಲ್ಲ ಕೊಟ್ಟರೆ ಯಾರಾದರೂ ಕೂಡ ನಿಮ್ಮ ವೆಬ್ಸೈಟ್ನ ಆಕ್ಸೆಸ್ ಮಾಡ್ಕೋಬೋದು ಅಂತ. ಸೇವ್ ಮಾಡಿ ಇವಾಗ ಚೆಕ್ ಮಾಡಿ ಅಂತ. ವೆಲ್ಕಮ್ ಟು HT Tech Vibe. ಸೊ ಈ ತರ ಒಂದು ನೀವು ವೆಬ್ಸೈಟ್ನ ಹೋಸ್ಟ್ ಮಾಡ್ಬೋದು ಬೈ ಯೂಸಿಂಗ್ HTTP. ಇನ್ನೊಂದ್ಸಲ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಯಾವ ತರ ಅಂತ ಸ್ಟೆಪ್ಸ್. ಹಿಸ್ಟ್ರಿ ಈ ಕಮೆಂಟ್ಸ್ ನೆನ್ಪಿಟ್ಕೊಳ್ಳಿ ಅಷ್ಟೇ. ಇನ್ನೊಂದ್ಸಲ ಯಾವ ತರ ಅಂತ ಹೇಳ್ತೀನಿ. ಯಾವುದೇ ಒಂದು ನೀವು ವೆಬ್ಸೈಟ್ನ ಹೋಸ್ಟ್ ಮಾಡಬೇಕು ಅಂತಂದರೆ ಫಸ್ಟು ಅದನ್ನು ಅಪ್ಡೇಟ್ ಮಾಡಬೇಕು, ಸಿಸ್ಟಮ್ನ ಅಪ್ಡೇಟ್ ಮಾಡಬೇಕು. ಸಿಸ್ಟಮ್ನ ಅಪ್ಡೇಟ್ ಮಾಡಬೇಕು ಅಂತಂದರೆ ಕಮ್ಯಾಂಡ್ ಏನಪ್ಪ ಅಂತಂದರೆ, ಓಕೆ, ಈಗ ರೂಟ್ ಯೂಸರಲ್ಲಿರೋದ್ರಿಂದ update -y ಅಂತ ಕೊಟ್ಟರೆ ಆಟೋಮೆಟಿಕ್ಕಾಗಿ ಅಪ್ಡೇಟ್ ಆಗುತ್ತೆ. ಆಫ್ಟರ್ ಅಪ್ಡೇಟ್ ಮಾಡಿದ ಮೇಲೆ ನೀವು ಯಾವ ಸರ್ವರ್ನ ಇನ್ಸ್ಟಾಲ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಆ ಸರ್ವರ್ನ ಇನ್ಸ್ಟಾಲ್ ಮಾಡಬೇಕು. ಸೊ ನಾನೀಗ HTTP ಸರ್ವರ್ನ ಇನ್ಸ್ಟಾಲ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಆ ಸರ್ವರ್ನ ಇನ್ಸ್ಟಾಲ್ ಮಾಡ್ತೀನಿ. ಕಮಾಂಡ್ ಏನಪ್ಪ ಅಂತಂದರೆ install HTTPD.
ಇಂಟರ್ನೆಟ್ ಸ್ಲೋ ಬಂತ. ನಂದು ಆಲ್ರೆಡಿ ಇನ್ಸ್ಟಾಲ್ ಆಗಿದೆ. ಸೊ ಮತ್ತೆ ಇನ್ಸ್ಟಾಲ್ ಆಗಲ್ಲ. ಸೊ ಆಲ್ರೆಡಿ ನಾನು ಇನ್ಸ್ಟಾಲ್ ಮಾಡಿರೋದು ಆವಾಗಲೇ. ಸೊ ಇನ್ಸ್ಟಾಲ್ ಆಗಿದೆ ಕರೆಕ್ಟಾ. ಸೊ ಇನ್ಸ್ಟಾಲ್ ಮಾಡಿದ ಮೇಲೆ ನೀವು ಚೆಕ್ ಮಾಡಬೇಕು. ಹೆಂಗ್ ಥರ ಚೆಕ್ ಮಾಡಬೇಕು ಅಂತಂದರೆ ಸಿ ಡಿ ಸ್ಲ್ಯಾಶ್ ವ್ಯಾರ್ ಸ್ಲ್ಯಾಶ್ ಸಿ ಡಿ ವ್ಯಾರ್ ಅಂತ ಕೊಡಿ. ಕೊಟ್ಟು ಎಂಟರ್ ಕೊಡಿ. ಎಂಟರ್ ಕೊಟ್ಟಾದ್ಮೇಲೆ ಎಲ್ ಎಸ್ ಅಂತ ಕೊಡಿ. ಎಲ್ ಎಸ್ ಕೊಟ್ಟಾದ್ಮೇಲೆ ಲಿಸ್ಟಿಂಗ್ ದಿ ಫೈಲ್ಸ್ ಅಂತ ಈ ಥರ ಡಬ್ಲ್ಯೂ ಅಂತ ಕಾಣಬೇಕು. ಈ ಥರ ಡಬ್ಲ್ಯೂ ಅಂತ ಬಂತು ಅಂತಂದರೆ ನೀವು HTTP ಇನ್ಸ್ಟಾಲ್ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ಏನು ಮಾಡಬೇಕು, ಆ ಡಬ್ಲ್ಯೂ ಒಳಗಡೆ ಹೋಗಬೇಕು. ಸಿ ಡಿ ನಿಮಗೆ ಲಿನಕ್ಸ್ ಕಮಾಂಡ್ ಗೊತ್ತಿದ್ರೆ ಮಾತ್ರ ಇದು ಮಾಡೋಕ್ಕಾಗುತ್ತೆ. ಇನ್ನೊಂದು ಟೈಮ್ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಲಿನಕ್ಸ್ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಕೊಡ್ತೀನಿ. ಯಾಕೆಂದರೆ ನಿಮಗೆ ಲಿನಕ್ಸ್ ಗೊತ್ತಿದ್ರೆ ಮಾತ್ರ ಮುಂದೆ ಮಾಡೋಕ್ಕೆ ಹೋಗೋದು. ಇದೆಲ್ಲ ಸಿ ಡಿ ಅಂದರೆ ಏನು, ಎಲ್ ಎಸ್ ಅಂದರೆ ಏನು, ಅವೆಲ್ಲ ಗೊತ್ತಾಗುತ್ತೆ. ಓಕೆ, ಸೊ ಎಲ್ ಎಸ್ ಮಾಡ್ತೀನಿ. HTML ಇದೆ. ಸಿ ಡಿ HTML ಒಳಗಡೆ ಹೋಗ್ತೀನಿ. ಸೊ ಎಲ್ ಎಸ್ ಇದೆ. ಸೊ ಕ್ಯಾಟ್ ಇಂಡೆಕ್ಸ್ ಅಂದರೆ ಇಲ್ಲಿ ಸಿ ಡಿ HTML ಒಳಗಡೆ ಹೋದಾದ್ಮೇಲೆ ನೀವು ವಿಮ್ ಅಂತ ಒಂದು ಕಮಾಂಡ್ ಇರುತ್ತೆ. ಆ ಕಮಾಂಡ್ ಯೂಸ್ ಮಾಡ್ಕೊಂಡು index.html ಅಂತ ಟೈಪ್ ಮಾಡಿದರೆ ಎಂಟರ್ ಕೊಟ್ಟರೆ ಈ ಥರ ಒಂದು ನಿಮಗೆ ಈ ಥರ ಎಡಿಟಿಂಗ್ ಬರುತ್ತೆ ಟೂಲು. ಇದರಲ್ಲಿ ನಿಮಗೆ ಯಾವುದೇ ಒಂದು HTTP ನಿಮ್ಗೆ ಯಾವುದೋ ಒಂದು ಅಪ್ಲಿಕೇಶನ್ ರನ್ ಮಾಡಬೇಕು. ನಿಮ್ಗೆ HTTP ಚೆನ್ನಾಗಿ ಗೊತ್ತಿತ್ತು ಅಂತಂದ್ರೆ ನೀವು ನಿಮ್ಮದೇ ಆದ ಒಂದು ವೆಬ್ ಅಪ್ಲಿಕೇಶನ್ ಬರೆದು ಓಕೆ ಇನ್ಸರ್ಟ್ ಅಂತ ಕೊಯ್ಬೇಕು. ಐ ಅಂತ ಕೊಡಬೇಕು. ಐ ಕೊಟ್ಟರೆ ಇನ್ಸರ್ಟ್ ಆಗುತ್ತೆ. ಸೊ ಅವಾಗ ನೀವು ಟೈಪ್ ಮಾಡಬೇಕು. ಟೈಪ್ ಮಾಡಿ ನಿಮಗೆ ಯಾವ ಥರ ಬೇಕೋ ಆ ಥರ ವೆಬ್ ಅಪ್ಲಿಕೇಶನ್ ಇಲ್ಲಿ ಬರ್ತು. ನೆಕ್ಸ್ಟು ಎಸ್ಕೇಪ್ ಅಂತ ಕೊಡಿ. ಎಸ್ಕೇಪ್ ಅಂತ ಕೊಟ್ಟು ಕೋಲನ್ ಅಂತ ಕೊಟ್ಟು WQ ಅಂದರೆ ಲಿನಕ್ಸ್ ಅಲ್ಲಿ ಸೇವ್ ಮಾಡಕ್ಕಂತ, ಸೇವ್ ಅಂಡ್ ಕ್ವಿಟ್ ಅಂತ ಎಂಟರ್ ಕೊಟ್ಟರೆ ವಾಪಸ್ ಬರುತ್ತೆ. ಈ ಥರ ಬರ್ದಾದ್ಮೇಲೆ ನೆಕ್ಸ್ಟು ಇದನ್ನ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡೋಕ್ಕೆ ಕಮೆಂಡ್ ಏನು, SYSTEM ಸಿಸ್ಟಮ್ CTL ಸ್ಟಾರ್ಟ್ HTTP ಅಂತ ಕೊಟ್ಟು ಎಂಟರ್ ಕೊಟ್ಟರೆ ನಮ್ಮದು ಸರ್ವರು ಸ್ಟಾರ್ಟ್ ಆಗುತ್ತೆ. ಈಗ ಏನಾದರೂ ಆಯಿತು, ಪ್ರಾಬ್ಲಮ್ ಆಗಿ ಅಥವಾ ಏನಾದರೂ ಆಗಿ ಮತ್ತೆ ಸ್ಟಾಪ್ ಆಗ್ಬೋದು. ಅವಾಗ ನಿಮ್ಮ ವೆಬ್ಸೈಟ್ ಹೋಗ್ಬೋದು, ಲಾಸ್ ಆಗ್ಬೋದು. ಸೊ ಹಾಗಾಗಿ ಏನೇ ಪ್ರಾಬ್ಲಮ್ ಆದರೂ ಕೂಡ ನಿಮ್ಮದು ವೆಬ್ಸೈಟ್ ಏನೂ ಆಗಬಾರ್ದು ಅಂತಂದರೆ ನೀವು ಎನೇಬಲ್ ಮಾಡಬೇಕು. ಎನೇಬಲ್ ಮಾಡಿ ನೆಕ್ಸ್ಟು ಈ ಸರ್ವರು ಸ್ಟಾರ್ಟ್ ಆಗಿದೆಯೋ ಇಲ್ಲೋ ಅಂತ ಚೆಕ್ ಮಾಡೋಕ್ಕೆ ನಾವು ಯಾವ ಥರ ಚೆಕ್ ಮಾಡ್ತೀವಿ ಅಂತಂದರೆ ಸ್ಟೇಟಸ್ ಅಂತ ಒಂದು ಕಮಾಂಡ್ ಇದೆ. ಸೊ ಸೇಮ್ ಸಿಸ್ಟಮ್ CTL ಸ್ಟೇಟಸ್ ಅಂತ ಕೊಟ್ಟು ಎಂಟರ್ ಕೊಟ್ಟರೆ ಇಲ್ಲಿ ಗೊತ್ತಾಗುತ್ತೆ ನಿಮ್ಮದು ಸಿಸ್ಟಮ್ಮು ಆಕ್ಟಿವ್ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡಬೇಕು. ಇದಾದ್ಮೇಲೆ ಓಕೆ, ಇದಾದ್ಮೇಲೆ ಸೆಕ್ಯೂರಿಟಿ ಗ್ರೂಪ್ ಬನ್ನಿ. ಸೆಕ್ಯೂರಿಟಿ ಗ್ರೂಪಲ್ಲಿ ಇನ್ಬೌಂಡ್ ರೂಲ್ ಅಂತ ಇರುತ್ತೆ. ಇನ್ಬೌಂಡ್ ರೂಲಲ್ಲಿ ಎಡಿಟ್ ಇನ್ಬೌಂಡ್ ರೂಲ್ ಅಂತ ಕೊಡಿ. ಇದು ಆಲ್ರೆಡಿ ಇರುತ್ತೆ. ಇರಲ್ಲ ಅಂತ ಇದ್ದಿಲ್ಲ ಅಂತಂದರೆ ನೀವು SSH ಕನೆಕ್ಟ್ ಮಾಡಬೇಕು. ಆಮೇಲೆ ನೀವು ವೆಬ್ಸೈಟ್ ಬೇಕಲ್ವಾ, ಸೊ ವೆಬ್ಸೈಟ್ನ ಹೋಸ್ಟ್ ಮಾಡಬೇಕು ಅಂತಂದರೆ HTTP 80 ಅಂತ ಕೊಟ್ಟು ಈ ಥರ 00 ಅಂತ ಕೊಟ್ಟು ಸೇವ್ ಮಾಡಿ. ಸೇವ್ ಮಾಡಿ ಬಂದು ನಿಮ್ಮ ಪಬ್ಲಿಕ್ IP ಅಡ್ರೆಸ್, ನಿಮ್ಮ EC2 ಇನ್ಸ್ಟೆನ್ಸ್ ಇದೆಯಲ್ಲ, ಈ EC2 ಇನ್ಸ್ಟೆನ್ಸಿನ ಪಬ್ಲಿಕ್ IP ಅಡ್ರೆಸ್ನ ಕಾಪಿ ಮಾಡಿಕೊಂಡು
ಪೇಸ್ಟ್ ಮಾಡಿ ಎಂಟರ್ ಕೊಟ್ಟರೆ ನಿಮ್ಮ ವೆಬ್ಸೈಟು ಬರುತ್ತೆ. ಇಷ್ಟೇ ಈಸಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಏನು ಹೇಳ್ಕೊಡ್ತೀನಿ ಅಂತಂದರೆ ಒಂದು ಸ್ವಲ್ಪ ಲಿನಕ್ಸ್ ಬಗ್ಗೆ ನಿಮ್ಗೆ ಹೇಳ್ಕೊಡ್ತೀನಿ. ಲಿನಕ್ಸ್ ಅಂದರೆ ಏನು, ಮತ್ತು ಲಿನಕ್ಸ್ ಕಮ್ಯಾಂಡ್ಸ್ ಏನೇನಕ್ಕೆ ಯೂಸ್ ಮಾಡ್ತಾರೆ ಅನ್ನೋದನ್ನ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಕೆ, ಹಾಗೆ ಇನ್ನೊಂದು, ಇದನ್ನ ಡಿಲೀಟ್ ಮಾಡೋದನ್ನ ಮರಿಬೇಡಿ, ಯಾಕೆಂದರೆ ಇದು ಬಿಲ್ ಆಗುತ್ತೆ. ಸೊ ಇನ್ಸ್ಟೆನ್ಸ್ನ ಯಾವಾಗಲೂ ಆಟೋಮೆಟಿಕ್ ಆಗಿ ಡಿಲೀಟ್ ಮಾಡಬೇಕು. ಯಾವ ಥರ ಡಿಲೀಟ್ ಮಾಡಬೇಕು? ಇನ್ಸ್ಟೆನ್ಸ್ಗೆ ಬನ್ನಿ, ಟರ್ಮಿನೇಟ್ ಆ್ಯಂಡ್ ಡಿಲೀಟ್ ಅಂತ ಕೊಟ್ಟರೆ ಇದೇನಾಗುತ್ತೆ ಅಂತಂದರೆ ಆಟೋಮೆಟಿಕ್ ಆಗಿ ಡಿಲೀಟ್ ಆಗುತ್ತೆ, ಅಂದರೆ ಟರ್ಮಿನೇಟ್ ಹೋಗುತ್ತೆ. ಟರ್ಮಿನೇಟ್ ಆಯಿತು ಅಂದರೆ ಅಲ್ಲಿಗೆ ಮುಗಿಯಿತು. ಸೊ ಇದನ್ನು ಟರ್ಮಿನೇಟ್ ಮಾಡಿ, ಇಲ್ಲಿ VPC ಅಂತ ಇರುತ್ತಲ್ಲ, VPCಗೆ ಬನ್ನಿ. ಇಲ್ಲಿ ನೋಡಿ, ಇದು ಟರ್ಮಿನೇಟ್ ಆದ ತಕ್ಷಣ ಅದನ್ನು ಡಿಲೀಟ್ ಮಾಡಿ. ಸೊ ನಿಮಗೆ ಬಿಲ್ ಆಗಲ್ಲ, ಇಲ್ಲಾಂದರೆ ಬಿಲ್ ಜನರೇಟ್ ಆಗುತ್ತೆ, ಅಮೌಂಟ್ ಕಟ್ಟಬೇಕಾಗುತ್ತೆ. ನೋಡಿ ಟರ್ಮಿನೇಟೆಡ್ ಅಂತ ಬಂತಲ್ವ. ಸೊ ನೆಕ್ಸ್ಟ್ ಬಂದು VPC ಬನ್ನಿ, ಮೈ VPC ಅಂತ ಕೊಡಿ, ಆ್ಯಕ್ಷನ್ಗೆ ಬನ್ನಿ, ಡಿಲೀಟ್ ಅಂತ ಇರುತ್ತೆ, ಡಿಲೀಟ್ VPC ಅಂತ ಬನ್ನಿ, ಡಿಲೀಟ್ ಮಾಡಿ ಅಷ್ಟೇ. ಸೊ ಈ ಥರ ಡಿಲೀಟ್ ಮಾಡಬೇಕು. ಸೊ ಡಿಲೀಟ್ ಮಾಡಿದ್ಮೇಲೆ ಚೆಕ್ ಮಾಡಿ ಒಂದ್ಸಲ ಡ್ಯಾಶ್ ಬೋರ್ಡ್ಗೆ ಬನ್ನಿ, ಡ್ಯಾಶ್ ಬೋರ್ಡ್ ಮಾಡಿ ಚೆಕ್ ಮಾಡಿ ಎಷ್ಟು VPC ಸಬ್ನೆಟ್ ಯಾವ್ದಾರು ಇದೆಯೋ ಇಲ್ಲ ಅಂತ. ಯಾವುದು ಇಲ್ಲ ಅಂತಂದರೆ ಮುಗೀತು ಅಷ್ಟೇ. Like, subscribe, and stay tuned for more tech tips.